ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರು ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರದಲ್ಲಿರುವಂಥ ನಾರ್ತ್ ಈಸ್ಟ್ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ, ಇದೇ ಆಗಿರುತ್ತೆ ನೋಡಿ. ಇದು ಬಂದು ನಿಮಗೆ 1300 ಸ್ಕ್ವೇರ್ ಫೀಟ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, ನಾರ್ತ್ ಈಸ್ಟ್ ಕಾರ್ನರು BDA ಮನೆ ಆಗಿರುತ್ತೆ. ಹಾಗೆ ನೋಡಿ, ಇದು ಈಸ್ಟ್ ಡೋರ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದು ಈಸ್ಟ್ ಸೈಡು 45 ಸ್ಕ್ವೇರ್ ಫೀಟ್ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆನೂ ಅಷ್ಟೇ ನಿಮಗೆ 45 ಸ್ಕ್ವೇರ್ ಫೀಟ್ ಆಗಿರುತ್ತೆ ನಿಮಗೆ ಈ ಕಡೆ. ಓಕೆ, ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಹಾಗೆ ಈ ಕಾರ್ನರ್ ಕೂಡ ಅಷ್ಟೇ ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ಇಲ್ಲೂ ಅಷ್ಟೇ 30 ಫೀಟ್ ರಸ್ತೆ ಸಿಗುತ್ತೆ. ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಕಾರ್ನರ್ ಮನೆ, ನಾರ್ತ್ ಈಸ್ಟು BDA ಮನೆ ಆಗಿರುತ್ತೆ. ಫುಲ್ ವಿಡಿಯೋ ನೋಡಿ. ನಿಮ್ಗೆ ಲಾಸ್ಟಲ್ಲಿ ನಾನು ಇದ್ರ ರೇಟ್ ಹೇಳಿರ್ತೀನಿ. ನಾನು ಒಳ್ಳೆ ರೇಟ್ ಕೊಟ್ಟು ಮಾಡ್ತವ್ರೆ, ತುಂಬ ಜಾಸ್ತಿ ಏನಿಲ್ಲ ಕಂಪೇರ್ ಮಾಡಿದ್ರೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಗೆ ನೋಡ್ಕೋಬೋದು. ಈ ಜಾಗದಲ್ಲಿ ನೀವು ಧಾರಾಳವಾಗಿ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ದೊಡ್ಡದಾಗಿ ಜಾಗ ಇದೆ ನಿಮಗೆ. ಹಾಗೆ ಔಟ್ಸೈಡೇ ನಿಮಗೆ ಬೋರ್ ಬಂದಿದೆ ನಿಮಗೆ. ಇಲ್ಲೂ ಅಷ್ಟೇ MS ಗ್ರಿಲ್ ಮಾಡಿದ್ದಾರೆ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಗೇಟ್ ನೋಡಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಮಗೆ SS ಕಾಂಬಿನೇಷನ್ ಆಗಿ ಪಂಡ್ರಮ್ಯಾಕ್ಸ್ ಕಾಂಬಿನೇಷನ್ ಕೊಟ್ಟಿದ್ದಾರೆ SS ಅಲ್ಲಿ. ಫುಲ್ ಗೇಟು. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಜಾಗ ಬರುತ್ತೆ. ನೋಡ್ಬೋದು, ಧಾರಾಳವಾಗಿ ನೀವು 2 ಕಾರು ಆರಾಮಾಗಿ ನಿಲ್ಲಿಸ್ಬೋದು. ನೀವು ಆರಾಮಾಗಿ 2 ಕಾರ್ ನಿಲ್ಲಿಸಿ 3 ರಿಂದ 4 ಬೈಕು ಆರಾಮಾಗಿ ನಿಲ್ಲಿಸ್ಬೋದು. ಹಾಗೆ ಇಲ್ಲಿ ಬಂದು ನಮಗೆ ಸಂಪು ಬಂದಿದೆ. 1200 ಸ್ಕ್ವೇರ್ ಫೀಟ್ ಇದೆ ಸಂಪು. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಆಗಿದೆ. ಮೀಟ್ರ್ ಒಂದು ತಗೊಂಡಿಲ್ಲ, ತಗೋಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡಿ ತಮ್ಮ ಕೊಟ್ಟಿದ್ದಾರೆ ಇದು. ಓಕೆ, ಲಿಫ್ಟದು. ಓಕೆ, ಇನ್ನೊಂದು ಸತಿ ನಾನು ಹೇಳ್ಬಿಡ್ತೀನಿ, ಸಾರಿ. ಇಲ್ಲಿ ಬಂದು ಇವರು ಆಲ್ರೆಡಿ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ನಾನು ನಿಮ್ಗೆ ನೋಡಿಸಿಲ್ಲ, ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ ನೋಡಿ. ಕ್ಯಾಮ್ರಾ ಎಲ್ಲ ಆಲ್ರೆಡಿ ಹಾಕಿದ್ದಾರೆ. ಸೇಫ್ಟಿ ವೈಸ್ ಕ್ಯಾಮ್ರಾ ಕೂಡ ಹಾಕಿದ್ದಾರೆ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಧಾರಾಳವಾಗಿ 2 ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ. ಹಾಗೆ ಇಲ್ಲೊಂದು ನಮಗೆ ಸಿಂಗಲ್ BHK ಮನೆ ಕೂಡ ಬಂದಿದೆ. ನಮಗೆ ಬೇಕಾದ್ರೆ ನಾವು ರೆಂಟ್ ಕೊಟ್ಕೋಬೋದು, ಇಲ್ಲಾಂದರೆ ಓನಾಗಿ ಯೂಸ್ ಮಾಡ್ಕೊತೀನಾದ್ರೆ ಮಾಡ್ಕೋಬೋದು, ಇಲ್ಲ ಆಫೀಸ್ ಬೇಕಾದ್ರೂ ಮಾಡ್ಕೋಬೋದು. ಹೊರಗಡೆ ಹೋಗಿ ನೋಡಿಸ್ತೀನಿ. ಈ ಕಡೆ ವಿಂಡೋ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನೋಡಿ TV ಯೂನಿಟ್ ಬಂದಿದೆ. ಧಾರಾಳವಾಗಿ ಒಂದು ಸಣ್ಣ ಫ್ಯಾಮ್ಲಿ ಇರ್ಬೋದು ಆರಾಮಾಗಿ. ಹಾಗೆ ಈ ಕಡೆ ಬಂದು ನಮಗೆ ಕಿಚನ್ ಬಂದಿದೆ ಎಲ್ ಶೇಪಲ್ಲಿ. ಕೆಳಗಡೆ ಫುಲ್ ಕಬೋರ್ಡು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲೊಂದು ಸಿಂಗಲ್ ರೂಮು. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಬಂದಿದೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ನೀವು ಮೇಲ್ಗಡೆ ನೋಡ್ತೀನಿ, ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಇಲ್ಲೊಂದು ಗ್ರಿಲ್ ಕೂಡ ಬರುತ್ತೆ, ಇನ್ನೂ ಮಾಡಿಲ್ಲ, ಮಾಡಿಕೊಡ್ತಾರೆ, ಗ್ರಿಲ್ ಮಾಡಿಕೊಡ್ತಾರೆ ನಿಮಗೆ. ಹಾಗೆ ಈ ಕಡೆ ಬಂದು ನಮಗೆ UPS ಪಾಯಿಂಟ್ ಬಂದಿದೆ. ಹಾಗೆ ಬೋರ್ದು ಮೋಟರ್ ಕೂಡ ಇಲ್ಲೇ ಬರುತ್ತೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಓಕೆ, ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡ್ತಾ ಇದ್ದೀನಿ ನೋಡಿ. ಧಾರಾಳವಾಗಿ 4 ಅಡಿ ಜಾಗ ಕೊಟ್ಟಿದ್ದಾರೆ ನಿಮಗೆ. ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಇಲ್ಲಿ. ಹಾಗೆ ಇದು ಶೂ ರ್ಯಾಕು, ಫುಲ್ ಶೂ ರ್ಯಾಕು. ನಿಮ್ಗೆ ಇಲ್ಲಿಂದನೇ ಶೂ ಮುಡ್ಬೋದು. ಮೇಲ್ಗಡೆ ಹೋಗ್ತೀವಿ. ಸೈಡೆಲ್ಲ ನಿಮ್ಗೆ ಅಷ್ಟೇ ಸೇಫ್ಟಿ ವೈಸ್ ನಿಮಗೆ SS ಗ್ರಿಲ್ಲೇ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ತೀನಿ ನಿಮಗೆ. ಇಲ್ಲೂ ಕೂಡ ಅಬ್ಸರ್ವ್ ಮಾಡಿ ನೀವು. ಕ್ಯಾಮ್ರಾ ಕೂಡ ಆಲ್ರೆಡಿ ಫಿಟ್ ಆಗಿಬಿಟ್ಟಿದೆ ನಿಮಗೆ. ಓಕೆ, ಮಾಡಿ ಮೇಲ್ಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ತುಂಬ ಒಳ್ಳೆಯ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಸೇಫ್ಟಿ ವೈಸ್ ನೋಡಿ ನಿಮಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. 4.5 ಅಡಿ ಇದೆ, ಆಲ್ಮೋಸ್ಟ್ 5 ಅಡಿ ಇದೆ ನಿಮಗೆ. SS ಸ್ಟೀಲ್ ಕೊಟ್ಟಿದ್ದಾರೆ. ನಾವು ಬಂದಿದ್ದ ಜಾಗ ಸೈಡೆಲ್ಲ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೈಡ್ ವಾಲ್ ನೋಡಿ ಎಲ್ಲ ನಿಮ್ಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ತುಂಬ ಜಾಸ್ತಿ ಏನು ಹೇಳೋಕ್ಕೆ ಹೋಗಲ್ಲ ವೀಡಿಯೋದಲ್ಲಿ. ಮೈನ್ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ ನಾನು. ಬಂದು ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಇನ್ನೊಂದು ಸತಿ ನಾನು ಡೋರ್ ನೋಡಿಸ್ಬಿಡ್ತೀನಿ.
ಟೀಕ್ ವುಡ್ಡಲ್ಲೇ ಆಗಿದೆ ಡೋರು, ಒಳ್ಳೆ ಡೋರ್ ಮಾಡಿದ್ದಾರೆ ನಿಮಗೆ, ಸೂಪರ್ ಆಗಿದೆ. ಹಾಗೆ ಇಲ್ಲಿ ಪ್ರತಿ ಒಂದು ಡೋರು ಕಿಟಕಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ ನಿಮಗೆ, ಸೂಪರ್ ಆಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ನೋಡಿಸ್ತೀನಿ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಹಾಲ್ ಸಿಕ್ಕುತ್ತೆ ಚಿಕ್ಕದಾಗಿ. ನೋಡಿ ಇಲ್ಲೊಂದು ದೇವರು ಫೋಟೋ ಹಾಕೋಬೋದು ನಿಮಗೆ. ಫುಲ್ಲು ವಿನಿಗರ್ ಶೀಟಲ್ಲೇ ಕೊಟ್ಟಿದ್ದಾರೆ ನೋಡಿ, ಫುಲ್ಲು ವಾಲೆಲ್ಲ ವಿನಿಗರ್ ಶೀಟೇ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ಲೋರಿಂಗ್ ಎಲ್ಲ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ ನೋಡಿ. ದೊಡ್ಡದಾಗಿ ಹಾಲ್ ಬರುತ್ತೆ. ಇದು ಬಂದು ನಮಗೆ ಈಸ್ಟ್ ಡೋರ್ ಆಗಿರುತ್ತೆ, ಸಾಲಿಡ್ ಆಗಿದೆ. ಮೇಲ್ಗಡೆ ನೋಡಿ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ಕಾಂಬಿನೇಷನ್ ವಿನಿಗರ್ ಶೀಟ್ ಕೊಟ್ಟಿದ್ದಾರೆ ನಿಮಗೆ. ಸೈಡಲ್ಲಿ ಅಲ್ಲಲ್ಲಿ ವಾಲ್ ಒಳಗೆ ತುಂಬ ಚೆನ್ನಾಗಿ ದೊಡ್ಡದಾಗಿದೆ ಹಾಲ್ ಮಾತ್ರ. ಇದು ಬಂದು ನಾನು ಇವಾಗ ಮಾಡ್ತಾ ಇರೋದು ಸಂಜೆ ಆಗಿರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಲೈಟಿಂಗ್ ಜಾಸ್ತಿ ಕಾಣಿಸ್ತಿದೆ. ಬೆಳಗ್ಗೆ ಹೊತ್ತು ನಿಮಗೆ ಲೈಟಿಗೆ ಬೇಕಾಗಿಲ್ಲ, ನಿಮಗೆ ಅಷ್ಟು ಬೆಳಕು ಬರುತ್ತೆ. ಯಾಕಂದರೆ ಇದು ಕಾರ್ನರ್ ಸೈಟ್ ಆಗಿರೋದ್ರಿಂದ, ನಾರ್ತ್ ಈಸ್ಟ್ ಕಾರ್ನರ್ ಆಗಿರೋದ್ರಿಂದ ಸೂಪರ್ ಆಗಿದೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ನೋಡಿ, ಅಲ್ಲಿ TV ಯೂನಿಟ್ ಬಂದಿದೆ. ಒಂದು ಒಳ್ಳೆ ಮನೆ ಅಂತಲೇ ಹೇಳ್ಬೋದು ನಿಮಗೆ. ಸೈಡ್ ಕಾರ್ನರಲ್ಲಿ ನೋಡಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲಿ ಬಂದು ಲಿಫ್ಟ್ ಬಂದಿದೆ. ಸೈಡ್ ವಾಲೆಲ್ಲ ನಿಮ್ಗೆ ನೋಡ್ಬೋದು, ವುಡನ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ನಿಮಗೆ ಧಾರಾಳವಾಗಿ ದೊಡ್ಡ ಸೋಫಾ ಹಾಕೋಬೋದು, 8 ಜನ ಕೂತ್ಕೊಳ್ಳೋ ಸೋಫಾ ಹಾಕೋಬೋದು. ಅಲ್ಲೊಬ್ಬರು ದೊಡ್ಡದಾಗಿ ಸೋಫಾ ಹಾಕೋಬೋದು. $1300 ಇಷ್ಟು ದೊಡ್ಡ ಮನೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ವೀಡಿಯೋ. ತುಂಬ ಚೆನ್ನಾಗಿದೆ. ನಿಮಗೆ ಡಿಪೆಂಡ್ ಆಗುತ್ತೆ ನೀವು ಮನೆ ಹೆಂಗೆ ಕಟ್ಟಿದ್ದೀರಾ ಅನ್ನೋದ್ರ. ಈ ಕಡೆ ಬಂದರೆ ದೇವ್ರ ಮನೆ ನೋಡಿ, ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ, ತುಂಬ ದೊಡ್ಡದಾಗಿದೆ, ಸಕ್ಕತ್ತಾಗಿ. ಒಳ್ಳೆ ಮನೆ ಅಂತಲೇ ಹೇಳ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಕಿಚನ್ ಬರುತ್ತೆ ನೋಡಿ, ದೊಡ್ಡದಾಗಿದೆ ಕಿಚನ್ ಕೂಡ ನಿಮಗೆ. ಎಲ್ ಶೇಪಲ್ಲಿ ಬಂದಿದೆ. ಇಲ್ಲಿ ನೀವು ಧಾರಾಳವಾಗಿ ಡೈನಿಂಗ್ ಟೇಬಲ್ ಹಾಕೋಬೋದು ನೀವು. ಕಿಚನ್ ಮನೆ ನೋಡಿಸ್ತೀನಿ. ಸಿಂಪಲ್ ಕಾಂಬಿನೇಷನು, ಲೈಟ್ ಗ್ರೀನ್ ಕೊಟ್ಟಿದ್ದಾರೆ. ಕೆಳಗಡೆ ಫುಲ್ಲು ಕಬೋರ್ಡ್ ಬಂದಿದೆ, ಮೇಲ್ಗಡೆ ಕೂಡ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಬಂದಿದೆ ನಿಮಗೆ, ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ಫ್ರಿಜ್ ಮರಗಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಸಿಂಕ್ ಬಂದಿದೆ ನೋಡಿ, ಎಲ್ಲ ಸ್ಪಾಟ್ಸ್ ಮಾಡಿರೋದು ನಿಮಗೆ. ಹಾಗೆ ಇಲ್ಲಿ ನಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಬಂದಿದೆ. ವಿಂಡೋ ಕೂಡ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಈ ಕಡೆ ಬಂದರೆ ಮಿಕ್ಸಿ ಓವನ್ ಏನೇನೋ ಮಡಿಕೊಂತೇನಾದ್ರು ಮಡಿಕೋಬೋದು. ಗ್ಯಾಸ್ ಕಲೆಕ್ಷನ್ ಇಲ್ಲಿ ಬರುತ್ತೆ ನಮ್ಗೆ ಕರೆಕ್ಟಾಗಿ. ಎಲ್ಲ ಸಾಫ್ಟ್ ಕ್ಲೋಸರ್ಸು ಎಲ್ಲ ನೋಡಿಸ್ತಿದ್ದೇನೆ. ನಿಮಗೆ ಸ್ಟೋರೇಜ್ಗಂತೂ ನಿಮಗೆ ಇದೇ ಇಲ್ಲ, ನಿಮಗೆ ಫುಲ್ ಸ್ಟೋರೇಜ್ ಬರುತ್ತೆ ನಿಮಗೆ. ಹಾಗೆ ಇಲ್ಲೊಂದು ಪ್ಯಾನಿಟ್ರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಇಲ್ಲಿ ಯುಟಿಲಿಟಿ ಬರುತ್ತೆ ನೋಡಿ. ಇಲ್ಲಿ ದೊಡ್ಡ ಸಿಂಕ್ ಕೊಟ್ಟಿದ್ದಾರೆ. ದೊಡ್ಡ ಪಾತ್ರೆ ಏನಿದ್ರೆ ತೊಳೆದುಬಿಟ್ಟು ಇಲ್ಲೇ ನೀವು ಒಣಗಿ ಹಾಕ್ಬೋದು, ಮಡಗೋಗ್ಬೋದು, ಅಷ್ಟು ಚೆನ್ನಾಗಿದೆ. ಸೇಫ್ಟಿ ವೈಸ್ ಇಲ್ಲೂ ಅಷ್ಟೇ ನಮಗೆ MSL ಲೈಟ್ ಮಾಡಿದ್ದಾರೆ, ರೇಸರ್ ಕಟ್ಟಿಂಗು. ಇಲ್ಲಿ MS ಗ್ರಿಲ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್. ಇದು ಒಳ್ಳೆ ಅದ್ಭುತವಾದ ಮನೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೇ ನಿಮಗೊಂದು ಸೀನಿಯರ್ ಸಿಟಿಜನ್ ರೂಮ್ ಕೂಡ ಬಂದಿದೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿರುವಂಥ ರೆಸ್ಟ್ ರೂಮ್ ಆಗಿರುತ್ತೆ. ಇಲ್ಲೊಂದು ಸಿಂಕ್ ಕೂಡ ಬರುತ್ತೆ, ಮಿರರ್ ಕೂಡ ಇದೆ ಇಲ್ಲಿ. ಹಾಗೆ ಇಲ್ಲೊಂದು ಸೀನಿಯರ್ ಸಿಟಿಜನ್ ರೂಮ್ ಬಂದಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ತುಂಬ ದೊಡ್ಡದಾಗೇ ಇದೆ ರೂಮ್ ಮಾತ್ರ. ನಿಮಗೆ ಧಾರಾಳವಾಗಿ ಇಲ್ಲೂ ಬೇಕಾದ್ರೆ ಒಂದು ಸೋಫಾ ಹಾಕೋಬೋದು ನಿಮಗೆ, ಅಷ್ಟು ಜಾಗ ಕೂಡ ಇದೆ ನಿಮಗೆ. ಅಲ್ಲಿ ಬಂದ್ಬಿಟ್ಟು ನೋಡಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ಈ ಕಡೆ ಬಂದು ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ.
ಹಾಗೆ ಇದು ಕೂಡ ಬಾಲ್ಕನಿ ಇದೆ ನಿಮಗೆ. ಇದು ಕೂಡ ಬಾಲ್ಕನಿ. ಮನೆ ಸುತ್ತಮುತ್ತ ಇನ್ನೊಂದು ಸತಿ ನೋಡ್ತೀನಿ. ಧಾರಾಳವಾಗಿ ಒಂದು 2-3 ಕೂತ್ಕೊಳ್ಳೋಷ್ಟು ಜಾಗ ಇದೆ. ಆಂಟಿಸ್ಕಿಡ್ ಟೈಲ್ಸ್ ಮಾಡಿದ್ದಾರೆ. ಮೇಲ್ಗಡೆ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು. ನಿಮಗೆ ಬಂದು ನೋಡ್ರೆ ಗೊತ್ತಾಗುತ್ತೆ ಮನೇನ. ಹೇಳೋದಕ್ಕೂ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಓಕೆ, ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಬನ್ನಿ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ಮೆಟ್ಲು ನೋಡ್ತಾ ಇದ್ದೀನಿ. ಇದು ಕೂಡ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಸೈಡಲ್ಲಿ ನೋಡಿ ನಿಮಗೆ ಹ್ಯಾಂಡಲ್ ಬಂದು ನಿಮಗೆ ಟೀಕ್ ವುಡ್ ಕೊಟ್ಟಿದ್ದಾರೆ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನೋಡಿ, ವುಡನ್ ವರ್ಕ್ ಮಾಡಿ ನಿಮಗೆ ಒಳ್ಳೆ ಲೈಟಿಂಗ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಸೈಡೆಲ್ಲ ನಿಮಗೆ ನೋಡಿ ಲೈಟಿಂಗ್ ಮಾಡಿದ್ದಾರೆ ನಿಮಗೆ. ಓಕೆ, ಮೇಲ್ಗಡೆ ಬಂದರೆ ನಾನು ರೈಟ್ ಸೈಡ್ ಬಂದು ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಮಗೆ. ದೊಡ್ಡದಾಗಿದೆ. ಇದು ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಪ್ರತಿ ಒಂದು ಜಾಗದಲ್ಲಿ ಫ್ಯಾನು ಎಲ್ಲ ಫಿಟ್ ಮಾಡಿಬಿಟ್ಟವ್ರೆ. ಇನ್ನೇನಿದ್ರು ಬಾತ್ರೂಮ್ ಫಿಟ್ಟಿಂಗ್ಸ್ ಒಂದು ಬ್ಯಾಲೆನ್ಸ್ ಇರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ವಾರ್ಡ್ರೋಬು ದೊಡ್ಡದಾಗಿ ಬಂದಿದೆ ನೋಡಿ. ಫುಲ್ ದೊಡ್ಡದಾಗಿ ವಾರ್ಡ್ರೋಬ್ ಬಂದಿದೆ ಆ ಕಡೆ ಫುಲ್ಲು. ಹಾಗೆ ಮೊಬೈಲು ಲ್ಯಾಪ್ಟಾಪ್ ಏನಿದೆ ಚಾರ್ಜಿಂಗ್ಗೆ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ 2 ಸೈಡು. ವಿಂಡೋಸು ಅಷ್ಟೇ ನೋಡಿ ನಿಮಗೆ ಟೀಕ್ ವುಡ್ ನಾರ್ಮಲ್ ವಿಂಡೋ ಒಂದಿದೆ. ಹಾಗೆ ಒಂದು ಮಸ್ಕಿಟೋಸ್ ವಿಂಡೋ ಇದೆ ನಿಮಗೆ. ನೋಡಿದ್ರೆ ಇದು ಕೂಡ ಮಸ್ಕಿಟೋ ಬರಬಾರ್ದು ಅಂದರೆ. ಹಾಗೆ ಈ ಕಡೆ ಬಂದರೆ ನಮಗೆ ಡ್ರೆಸ್ಸಿಂಗ್ ಟೇಬಲ್ಲು, ಹಾಗೆ ರೆಸ್ಟ್ ರೂಮ್. ಇದು ಕೂಡ ನೀವು ಪಾರ್ಟಿಷನ್ ಮಾಡ್ಕೋಬೋದು. ತುಂಬ ದೊಡ್ಡದಾಗಿದೆ. ಇನ್ನೊಂದು ಸತಿ ನೋಡಿಸ್ತಿದ್ದೀನಿ. ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ TV ಯೂನಿಟ್ ಈ ಕಡೆ ಬಂದಿದೆ. ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ. ಸೂಪರ್. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಕೂಡ ಬರುತ್ತೆ. ಇಲ್ಲೂ ಅಷ್ಟೇ ನೋಡಿ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ದೊಡ್ಡದಾಗಿ ನಿಮಗೆ ವಿನಿಗರ್ ಶೀಟಲ್ಲೇ ನಿಮಗೆ ಡಿಸೈನ್ಸ್ ಮಾಡಿದ್ದಾರೆ. ಫ್ಯಾನ್ ಕೂಡ ಹಾಕಿದ್ದಾರೆ. ಹಾಗೆ ಲೈಟಿಂಗ್ ಕೂಡ ಅಷ್ಟೇ ನಿಮಗೆ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೂಪರ್ ಆಗಿದೆ. ಆ ಕಡೆ ಬಂದರೆ ನಮಗೆ TV ಯೂನಿಟ್ ಬಂದಿದೆ. ಇಲ್ಲೊಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಹಾಗೆ ನೋಡಿ ಇಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ಈ ಕಡೆ. ಹಾಗೆ ಇಲ್ಲಿ ಕೂಡ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಲು ಬೇರೆ ದೊಡ್ಡದಾಗಿ ಬಂದಿದೆ. ಇದು ಕೂಡ ನಿಮಗೆ ರೆಸ್ಟ್ ರೂಮು ತುಂಬ ದೊಡ್ಡದಾಗಿ ಬಂದಿದೆ. ಇದಕ್ಕೂ ಪಾರ್ಟಿಷನ್ ಮಾಡ್ಬೋದು ಧಾರಾಳವಾಗಿ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ದೊಡ್ಡದಾಗಿದೆ TV ಯೂನಿಟ್. ಬನ್ನಿ ಔಟ್ ಸೈಡ್ ಹೋಗೋಣ. ಇಲ್ಲೊಂದು ಕೂಡ ನಿಮಗೆ ಬಾಲ್ಕನಿ ಕೂಡ ಬಂದಿದೆ ನೋಡಿ. ಇದಕ್ಕೊಂದು ಬಾಲ್ಕನಿ ಬಂದಿದೆ. ಇದರಲ್ಲೂ ಅಷ್ಟೇ ನಿಮಗೆ ಧಾರಾಳವಾಗಿ ಒಂದು 3 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಮೇಲ್ಗಡೆ ಅಷ್ಟು PVC ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ ಸಪೋರ್ಟ್ಗೆ, ಸೇಫ್ಟಿ ವೈಸ್. ಇದು ಬಂದು ನಿಮಗೆ ಸೆಕೆಂಡ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲೊಂದು ಲಿವಿಂಗ್ ಹಾಲ್ ಕೊಟ್ಟಿದ್ದಾರೆ ನಿಮಗೆ. TV ಯೂನಿಟ್ ಬೇಕಾದ್ರೂ ಮಾಡಿಕೋಬೋದು. ಸಂಜೆ ಹೊತ್ತು ಕೆಳಗಡೆ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ ಅಂದರೆ ಧಾರಾಳವಾಗಿ ಇಲ್ಲೊಂದು ದೊಡ್ಡದಾಗಿ ಸೋಫಾ ಹಾಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಕೂಡ ಮಾಡ್ಬೋದು ನೀವು ಇಲ್ಲಿ. ಅಷ್ಟು ಚೆನ್ನಾಗಿದೆ. ಜಾಗ ಕೂಡ ತುಂಬ ಸ್ಪೇಸಸ್ ಆಗಿದೆ. ಸಂಜೆ ಹೊತ್ತು ಅಂದರೆ ಮಕ್ಕಳಾಗಲಿ ಯಾರನ್ನಾಗಲಿ ಮೇಲ್ಗಡೆ ಬಂದು ಕೂತ್ಕೊಂಡು ಮಾತಾಡ್ಬೋದು ಆರಾಮಾಗಿ. ಸೋಫಾ ಹಾಕೋಬೋದು ದೊಡ್ಡದಾಗಿ ನಿಮಗೆ. ಇಲ್ಲೂ ಕೂಡ ಅಷ್ಟೇ ವಿಂಡೋ ಕೊಟ್ಟಿದ್ದಾರೆ.
ಒಂದು ಸಣ್ಣದಾಗಿ ಒಂದು ಹಾಲ್ ಅಂತಲೇ ಹೇಳ್ಬೋದು ನಿಮಗೆ. ಈ ಕಡೆ ಬಂದರೆ ಬಾಲ್ಕನಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಫ್ಲೋರಿಂಗ್ ವುಡನ್ ಫ್ಲೋರಿಂಗ್ ಮಾಡಿದ್ದಾರೆ ನಿಮಗೆ, ತುಂಬ ಚೆನ್ನಾಗಿದೆ ನೋಡಿ. ಮೇಲ್ಗಡೆ PVC ಕಾಂಬಿನೇಷನ್ ಮಾಡಿದ್ದಾರೆ. ಫುಲ್ ಸೇಫ್ಟಿ ವೈಸ್ ನಿಮಗೆ ಧಾರಾಳವಾಗಿ ಆರಾಮಾಗಿ ಸಂಜೆ ಹೊತ್ತು ಕೂತ್ಕೊಳ್ಬೋದು ನಿಮ್ಮ ಮನೆ ಮುಂದುಗಡೆ. ಎಷ್ಟು ದೊಡ್ಡದಾಗಿದೆ ನೋಡಿ, ಫುಲ್ ಜಾಗ ಇದೆ ನಿಮಗೆ ಬಾಲ್ಕನಿ ಆರಾಮಾಗಿ. ಹಾಗೆ ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಒಳ್ಳೆ ಲೊಕೇಶನ್ ಅಂತಲೇ ಹೇಳ್ಬೋದು ಇದು ಅಂಜನಾಪುರದಲ್ಲಿ. ರೀಸೆಂಟ್ ಏರಿಯಾ ನಿಮಗೆ, ಒಳ್ಳೆ ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ಟೋಟಲ್ಲು ನಿಮಗೆ 4 ರೂಮ್ ಬರುತ್ತೆ ಅಂದರೆ, ಟೋಟಲ್ 3 ರೂಮ್ ಬರುತ್ತೆ ನಿಮಗೆ. ಇದು ಬಂದು ಬಾಲ್ಕನಿ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನಿಮಗೆ, ಸಾರಿ ಸೀನಿಯರ್ ಸಿಟಿಜನ್ ರೂಮು. ಇಲ್ಲಿ 2 ರೂಮ್ ಬರುತ್ತೆ, ಟೋಟಲ್ 3 ರೂಮು. ಮೇಲ್ಗಡೆ ಹೋಗೋಣ, 3ನೇ ಫ್ಲೋರ್ ಹೋಗ್ತಾ ಇದ್ದೀವಿ ನಾವು ಇವಾಗ. ಇಲ್ಲೂ ಅಷ್ಟೇ ನೋಡಿ, POP ಫಾಲ್ ಸೀಲಿಂಗ್ ಮಾಡಿ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಬೆಳಕು ಗಾಳಿಗೋಸ್ಕರ ಕಾರ್ನರಲ್ಲಿ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಇಲ್ಲಿ ಮಾಡಿ. ಮೇಲ್ಗಡೆ ಇಲ್ಲೂ ಅಷ್ಟು ಒಳ್ಳೆ ಜಾಗ ಇದೆ ನಿಮಗೆ. ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಇಲ್ಲ ನೀವು ಆರಾಮಾಗಿ ಬೇರೆ ಆಫೀಸ್ ರೂಮ್ ಥರ ಬೇಕಾದ್ರೂ ಮಾಡ್ಕೋಬೋದು ನಿಮಗೆ. ಒಳ್ಳೆ ಜಾಗ. ಹಾಗೆ ಇಲ್ಲಿ ಒಂದು ರೆಸ್ಟ್ ರೂಮ್ ಬಂದಿದೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ಬೇಕಂದರೆ. ಇಲ್ಲಿ ಒಂದು ರೆಸ್ಟ್ ರೂಮ್ ಬಂದಿದೆ ಇದು. ಹಾಗೆ ಇದಕ್ಕೊಂದು ಇಲ್ಲಿ ಬಂದು ನಮಗೆ ಹೋಮ್ ಥಿಯೇಟ್ರ್ ಬಂದಿದೆ ನೋಡಿ. ಆಲ್ರೆಡಿ ರೆಡಿ ಮಾಡಿಬಿಟ್ಟವರೆಲ್ಲ, ಸ್ಕ್ರೀನ್ ಥರನೇ ಮಾಡಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಮಾಡಿ ನೀಟಾಗಿ ಸ್ಕ್ರೀನ್ ಎಲ್ಲ ಹಾಕ್ಬಿಟ್ಟವ್ರೆ. 1-2-3 ಚೇರ್ಗಳು ಅಂದರೆ ಸೋಫಾ ಹಾಕಿದ್ರೆ ನಿಮಗೆ ಹೋಮ್ ಥಿಯೇಟ್ರ್. ಇದು ಬಂದು ಹೋಮ್ ಥಿಯೇಟ್ರ್ ಆಗಿರುತ್ತೆ ನಿಮಗೆ. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಪ್ರತಿ ಒಂದು ರೂಮಲ್ಲೂ ನಿಮಗೆ ಬಾಲ್ಕನಿ ಇದೆ. ಇಲ್ಲೂ ಅಷ್ಟೇ ಜಾಗ ತುಂಬ ದೊಡ್ಡದಾಗಿದೆ. ನಿಮ್ಗೆ ಆರಾಮಾಗಿ ಇವತ್ತು ಸಂಜೆ ಹೊತ್ತಂತ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ನೀವು. ಸ್ಟಡಿ ಟೇಬಲು ಇಲ್ಲ ವರ್ಕಿಂಗ್ ಟೇಬಲು ಇಲ್ಲ ಆಫೀಸ್ ಏನೇನೋ ಕೆಲಸ ಇತ್ತಂದ್ರೆ ಆರಾಮಾಗಿ ಮಾಡ್ಬೋದು ಇಲ್ಲಿ. ಓಕೆ, ಈ ಕಡೆ ಬಂದರೆ ನಮಗೆ ಹಾಫ್ ಮೋಲ್ಡ್ ಟೆರೆಸ್ ಬರುತ್ತೆ. ಫ್ಲೋರಿಂಗು ಅಷ್ಟೇ ನಿಮಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ನೋಡಿ ಮಂಗಳೂರು ರೂಪ್ ಕೂಡ ಮಾಡಿದ್ದಾರೆ ನಿಮಗೆ. ಸಂಜೆ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಮಾಡೋಕ್ಕಂತ ತುಂಬ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಹಾಗೆ ಕೂತ್ಕೊಳ್ಳೋಕ್ಕೆ ನಿಮಗೆ ಫುಲ್ ಕಟ್ಟೆ ಎಲ್ಲ ಕೊಟ್ಟಿದ್ದಾರೆ ನಿಮಗೆ. ಆರಾಮಾಗಿ ಬೆಂಚೇ ಬೇಕಾಗಿಲ್ಲ, ಆರಾಮಾಗಿ ಇಲ್ಲೇ ರಿಲ್ಯಾಕ್ಸ್ ಮಾಡ್ಬೋದು. ಸಂಜೆ ಹೊತ್ತು ಒಳ್ಳೆ ರಿಲ್ಯಾಕ್ಸ್ ಮಾಡೋಕ್ಕೆ ಒಳ್ಳೆ ಜಾಗ. ಮಂಗಳೂರು ರೂಪ್ ಎಲ್ಲ ಮಾಡಿದ್ದಾರೆ. ಬೇಕಾದರೆ ನೀವು ಇಲ್ಲಿ ಸಣ್ಣದಾಗಿ ಗಾರ್ಡನ್ ಕೂಡ ಮಾಡ್ಬೋದು. ಸೈಡಲ್ಲೆಲ್ಲ ಪಾಟ್ಗಳು ಮಾಡಿಕೊಂಡು ಒಳ್ಳೆ ಲುಕ್ ಅಂತಲೇ ಹೇಳ್ಬೋದು ನಿಮಗೆ. ಜಾಗ ಮಾತ್ರ ಇದು ಬಂದು ನಮಗೆ ಹಾಫ್ ಮೋಲ್ಡೆಡ್ ಟೆರೆಸ್ ಆಗಿರುತ್ತೆ ನಿಮಗೆ. ಓಕೆ, ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ ಈ ಕಡೆಯಿಂದ. ಒಳ್ಳೆ ಡೀಸೆಂಟ್ ಏರಿಯಾ ಅಂತಲೇ ಹೇಳ್ಬೋದು ನಿಮಗೆ. ಸೈಡು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಲ್ಲ ಟಫ್ ಆ್ಯಂಡ್ ಗ್ಲಾಸೇ ಕೊಟ್ಟಿದ್ದಾರೆ ನಿಮಗೆ. ಸೇಫ್ಟಿ ವೈಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಬನ್ನಿ ಮೇಲೆ ಹೋಗೋಣ. ಹಾಗೆ ಕೈಯಲ್ಲಿ ಬಟ್ಟೆ ಒಗೆಯೋಕ್ಕೆ ಇಲ್ಲಿ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಕಂಬಿ ಕೂಡ ಕೊಟ್ಟಿದ್ದಾರೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಮೇಲ್ಗಡೆ ಓಕೆ, ಮೇಲ್ಗಡೆ ಬಂದರೆ ನಮಗೆ ಇಲ್ಲಿ ಅಲ್ಲೇ ಆಲ್ಮೋಸ್ಟ್ ನಿಮಗೆ 3ನೇ ಫ್ಲೋರ್ವರೆಗೂ ನಿಮಗೆ ಲಿಫ್ಟ್ ಬಂದೇ ಬರುತ್ತೆ. ಇಲ್ಲಿ ನೋಡ್ಬೋದು 1000 ಸಿಂಟ್ಯಾಕು ಮೇಲ್ಗಡೆ 2 ಇದೆ ನಿಮಗೆ.
ಹಾಗೆ ಇಲ್ಲೇ ಬೇಕಾದ್ರೆ ನೀವು ವಾಷಿಂಗ್ ಮಿಷಿನ್ ಕೂಡ ಮಡಿಕೋಬೋದು ಸೇಫ್ಟಿ ವೈಸ್. ಹಾಗೆ ಈ ಕಡೆ ಬಂದರೆ ಇದು ಲಿಫ್ಟ್ ಮೈಂಟೆನೆನ್ಸ್ ರೂಮ್ ಆಗಿರುತ್ತೆ ನಿಮಗೆ ಈ ಕಡೆ. ಓಕೆ, ಇಲ್ಲಿಂದ ನಿಮಗೆ ಜಸ್ಟ್ ನಿಮಗೆ ಒಂದು 2.5 ಕಿಲೋಮೀಟರ್ಸ್ ಬನ್ನಾರಘಟ್ಟ ರೋಡ್ ಸಿಗುತ್ತೆ. ಈ ಕಡೆಯಿಂದ ಹೋದರೆ ನಿಮಗೆ ಒಂದು 3 ಕಿಲೋಮೀಟರ್ಸಲ್ಲಿ ನಿಮಗೆ ಕೋಣನಕುಂಟೆ ಕ್ರಾಸ್ ಸಿಗುತ್ತೆ ಮೆಟ್ರೋ ಸ್ಟೇಷನ್ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ಬರುತ್ತೆ ನಿಮಗೆ. ಇದು 1300 ಸ್ಕ್ವೇರ್ ಫೀಟ್ ಆಗಿರುತ್ತೆ ನಿಮಗೆ. ಕಾರ್ನರು ನಾರ್ತಿಗೆ ಈಸ್ಟ್ ಕಾರ್ನರ್ ಆಗಿರುತ್ತೆ ಈ ಮನೆ. ಓಕೆ, ಬಿಡಿ ಆಗಿರುತ್ತೆ, ಈಸ್ಟ್ ಡೋರ್ ಆಗಿರುತ್ತೆ, ನಾರ್ತ್ ಗೇಟ್ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,85 lakhs ಕೇಳ್ತಾರೆ, ಅಂದರೆ 3,85,00,000 ಕೇಳ್ತಾರೆ. ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. ನಿಮಗೆ 3,85,00,000 ಅಂದರೆ ಅದೇ ಫಿಕ್ಸ್ ರೇಟ್ ಅಲ್ಲ, ಅದರಲ್ಲೂ ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ. ಯಾರನ್ನ ಒಂದು ಒಳ್ಳೆ ಮನೆ, ಕಾರ್ನರ್ ಮನೆ ಹುಡುಕ್ತಾರೆ, ಅವ್ರಿಗೆ ತುಂಬ ಒಳ್ಳೆ ಮನೆ ಜಾಗ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡಿ ಈ ಮನೆ ಏನಾದ್ರು ಇಷ್ಟ ಆಗಿ ನಿಮ್ಗೆ ಏನಾರ ಈ ಮನೆಯನ್ನು ನೋಡ್ಬೇಕು ಅನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದ್ರೂ ನಿಮಗೆ ಒಳ್ಳೆ ಕಾರ್ನರ್ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡಲಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಹಾಗೆ ನಿಮ್ಮಲ್ಲಿ ಯಾರನ್ನ ಹೊಸ ಮನೆ ಕಟ್ಟಿ ಮಾರಬೇಕು, ವಿಡಿಯೋ ಮಾಡಬೇಕು ಅಂದರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಕೊಡ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.